ತುಂಬಾ ಜನ ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್ ಅಥವಾ ಯಾವುದೇ ಡಿಗ್ರಿಗೆ ಸೇರಿದ್ರೆ ಬೆಂಗಳೂರಲ್ಲಿ ಉಳ್ಕೊಳ್ಳೋದಕ್ಕೆ ಕಾಲೇಜ್ ಹಾಸ್ಟೆಲ್ಗೆ ಡಿಪೆಂಡ್ ಆದ್ರೆ ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಟಬೇಕಾಗುತ್ತೆ. ಸೊ ಅದರಿಂದ ತುಂಬಾ ಜನ ವಿದ್ಯಾರ್ಥಿಗಳು ನಾನು ಕೇಳ್ತಾ ಇದ್ರು, ಸರ್ ಲಿಂಗಾಯತ ವಿದ್ಯಾರ್ಥಿ ಮತ್ತೆ ವಿದ್ಯಾರ್ಥಿನಿಯರಿಗೆ ಬೆಂಗಳೂರಲ್ಲಿರೋ ಹಾಸ್ಟೆಲ್ಗಳ ಬಗ್ಗೆ ಮಾಹಿತಿ ಕೊಡಿ ಅಂತ. ಸೊ ಈ ವಿಡಿಯೋದಲ್ಲಿ ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಒಂದು 8 ಹಾಸ್ಟೆಲ್ನ ಲಿಸ್ಟ್ ಮಾಡಿ, ಇದು ಮೇನ್ ಲಿಂಗಾಯತ ಮತ್ತೆ ವೀರಶೈವ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಹಾಸ್ಟೆಲ್ಗಳಲ್ಲಿ ಸೀಟ್ ಕೊಡ್ತಾರೆ. ಸೊ ಇದರಲ್ಲಿ ಲಿಸ್ಟ್ ಮಾಡಿ 8 ಹಾಸ್ಟೆಲ್ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಸೊ ಈ ವಿಡಿಯೋದಲ್ಲಿ ನಿಮಗೆ ಹಾಸ್ಟೆಲ್ ಹೆಸರು, ಅಡ್ರೆಸ್ಸು, ಎಷ್ಟು ಫೀಸ್ ಆಗ್ಬೋದು, ಏನೇನು ಫೆಸಿಲಿಟಿ ಇರಬೇಕು ಮತ್ತೆ ಏನೇನು ಡಾಕ್ಯುಮೆಂಟ್ ಇರಬೇಕು, ಯಾವ ಥರ ಅಡ್ಮಿಷನ್ ಪ್ರೋಸೆಸ್ನ ನೀವು ಮಾಡಬೇಕು ಆ ಹಾಸ್ಟೆಲ್ಗೆ ಜಾಯ್ನ್ ಆಗಬೇಕು ಅಂದರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಸೊ ಕೊನೆವರೆಗೂ ನೋಡಿ, ನಿಮಗೆ ಈ ವಿಡಿಯೋದು ತುಂಬ ಯೂಸ್ಫುಲ್ ಆಗುತ್ತೆ. ಇದು ಪ್ಯೂರ್ಲಿ ಲಿಂಗಾಯತ ಅಥವಾ ವೀರಶೈವ ಜನಾಂಗದ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಹಾಸ್ಟೆಲ್ಗಳಲ್ಲಿ ಸೀಟ್ ಕೊಡೋದು. ಸೊ ಬೇರೆ ಜನಾಂಗದಾದ್ರೆ ಈ ಹಾಸ್ಟೆಲ್ಗಳಲ್ಲಿ ಸೀಟು ಕೊಡೋದಿಲ್ಲ. ಸೊ ಈಗ ಫಸ್ಟ್ ಹಾಸ್ಟೆಲ್ ಯಾವುದು ಅಂದ್ರೆ ಗುಬ್ಬಿ ತೋಟದಪ್ಪ ಧರ್ಮಶಾಲಾ. ಸೊ ಇದು ಬಾಯ್ಸ್ ಹಾಸ್ಟೆಲು. ಸೊ ಇಲ್ಲಿ ಇದು ಅಡ್ರೆಸ್ ಎಲ್ಲಪ್ಪ ಅಂದ್ರೆ 7/A ಗುಬ್ಬಿ ತೋಟದಪ್ಪ ರೋಡು, ಕೆಂಪೇಗೌಡ ಬಸ್ ಸ್ಟ್ಯಾಂಡ್ ಹತ್ರ, ಮೆಜೆಸ್ಟಿಕ್, ಬ್ಯಾಂಗ್ಳೂರು 50023. ಸೊ ಇದು ಅಡ್ರೆಸ್ಸು. ನೀವು ಗೂಗಲಲ್ಲಿ ಹಾಕೊಂಡ್ರೆ ಈಸಿಯಾಗಿ ನಿಮ್ಗೆ ಹಾಸ್ಟೆಲ್ ಲೊಕೇಶನ್ ಸಿಗುತ್ತೆ. ಸೊ ಈ ಹಾಸ್ಟೆಲ್ಗೆ ಯಾರಿಗೆ ನಿಮಗೆ ಪ್ರವೇಶ ಕೊಡ್ತಾರೆ ಅಂದ್ರೆ ಕ್ಯಾಸ್ಟ್ ವೀರಶೈವ ಲಿಂಗಾಯತ ಜನಾಂಗದವ್ರಿಗೆ ಮಾತ್ರ ಕೊಡ್ತಾರೆ. ಸೊ ನಿಮ್ದು PUC ಕಂಪ್ಲೀಟ್ ಆಗಿರ್ಬೇಕು, ಇಲ್ಲ PUC ಓದ್ತಾ ಇದ್ರು ಕೊಡ್ತಾರೆ. ಡಿಪ್ಲೊಮೊ, ಇಂಜಿನಿಯರಿಂಗು, ಮೆಡಿಕಲ್ಲು ಅಥವಾ PG ಕೋರ್ಸಸ್ ಅಂದ್ರೆ ಮಾಸ್ಟರ್ ಡಿಗ್ರಿ ಯಾವ್ದಾದ್ರು ಮಾಡ್ತಾ ಇದ್ರು ಆ ಸ್ಟೂಡೆಂಟ್ಸ್ಗೆ ಕೊಡ್ತಾರೆ. ಸೊ ಬೇರೆ ಜಿಲ್ಲೆಯಿಂದ ಬೆಂಗಳೂರಲ್ಲಿ ಓದೋಕ್ ಬರೋ ಸ್ಟೂಡೆಂಟ್ಸ್ಗೆ ಇಲ್ಲಿ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ಏನೇನಪ್ಪ ಇಲ್ಲಿ ಫೆಸಿಲಿಟಿ ಇದೆ ಅಂದ್ರೆ ಇರೋದಕ್ಕೆ ವಸತಿ ಸೌಲಭ್ಯ ಇದೆ, ಊಟ ಕೊಡ್ತಾರೆ, ಒಂದು ಓದ್ಕೊಳೋದಕ್ಕೆ ಕೊಠಡಿ ಇರುತ್ತೆ, ಕುಡಿಯೋ ನೀರು ಇರುತ್ತೆ. ಸೊ ಒಂದು ಡಿಸಿಪ್ಲಿನ್ ವಾತಾವರಣ ಇರುತ್ತೆ. ಸೊ ನೀವು ಹಾಸ್ಟೆಲ್ಗೆ ಸೇರ್ಬೇಕು ಅಂದ್ರೆ, ನೀವೇನಾದ್ರೂ PUC ಆಗಿದ್ರೆ PUCಗೆ ಸೇರ್ಬೇಕಾದ್ರೆ ಹಾಸ್ಟೆಲ್ಗೆ SLC ಮಾರ್ಕ್ಸ್ ಕಾರ್ಡ್ ಇರಬೇಕು, ಇಲ್ಲ ಡಿಗ್ರಿಗೆ ಸೇರ್ಬೇಕಾದ್ರೆ PUC ಮಾರ್ಕ್ಸ್ ಕಾರ್ಡ್ ಬೇಕು. ಜೊತೆಗೆ ಕಾಲೇಜ್ಗೆ ಅಡ್ಮಿಷನ್ ಆಗಿರೋ ಅಡ್ಮಿಷನ್ ಲೆಟರ್ ಬೇಕು, ಆಧಾರ್ ಕಾರ್ಡು, ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ಸೊ ನಿಮ್ದು ಕ್ಯಾಸ್ಟ್ ಸರ್ಟಿಫಿಕೇಟು ಲಿಂಗಾಯತ ಅಥವಾ ವೀರಶೈವ ಅಂತ. ಸೊ ಜನರಲ್ ಆಗಿ ಇವರು ಇನ್ಕಮ್ ಸರ್ಟಿಫಿಕೇಟು ಕೇಳ್ತಾರೆ. ಜೊತೆಗೆ ಪೇರೆಂಟ್ಸ್ದು ಒಂದು ಗುರುತಿನ ಚೀಟಿ ಅವಶ್ಯಕತೆ ಇರ್ತದೆ. ಸೊ ಇದು ಚಾರಿಟಿ ಮೇಲೆ ನಡೆಯೋದ್ರಿಂದ ಏನಪ್ಪ ಫೀಸ್ ಇರುತ್ತೆ ಅಂದ್ರೆ ಕಡಿಮೆ ಫೀಸಲ್ಲಿ ರನ್ ಆಗ್ತಾ ಇರುತ್ತೆ. ಸೊ ಎಕ್ಸಾಕ್ಟ್ ಫೀಸ್ ಬೇಕು ಅಂದ್ರೆ ನೀವು ಆ ಕಾಲೇಜಿಗೆ ಆ ಹಾಸ್ಟೆಲ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಎಕ್ಸಾಕ್ಟ್ ಡೀಟೇಲ್ ಆಗಿ ನಿಮ್ಗೆ ಎಷ್ಟು ಫೀಸ್ ಕಟ್ಟಬೇಕು ಅಂತ ಹೇಳಿ ನೀಟಾಗಿ ಡೀಟೇಲ್ಸ್ ಕೊಡ್ತಾರೆ. ಸೊ ಎರಡನೇ ಹಾಸ್ಟೆಲ್ ಬಂದು ದಿವಾನ್ ಶ್ರೀ KP ಪುಟ್ಟಣ್ಣ ಶೆಟ್ಟಿ ವೀರಶೈವ ಫ್ರೀ ಎಜುಕೇಶನಲ್ ಚಾರಿಟೀಸ್ ಬಾಯ್ಸ್ ಹಾಸ್ಟೆಲ್. ಸೊ ಇದು ಲೊಕೇಟ್ ಆಗಿರೋದು ಬಸವನಗುಡಿಯಲ್ಲಿ. ಎಕ್ಸಾಕ್ಟ್ ಅಡ್ರೆಸ್ ಏನಂದ್ರೆ 32/910 ಬುಲ್ ಟೆಂಪಲ್ ರೋಡು, ಶಂಕರ್ಪುರ, ಬಸವನಗುಡಿ, ಬೆಂಗಳೂರು 56004 ಇದು ಅಡ್ರೆಸ್ಸು. ಸೊ ಈ ಅಡ್ರೆಸ್ ಅನ್ನು ಗೂಗಲ್ ಮ್ಯಾಪಲ್ಲಿ ಹಾಕೊಂಡ್ರೆ ನೀಟಾಗಿ ಈ ಹಾಸ್ಟೆಲ್ ಹತ್ರ ತೋರಿಸುತ್ತೆ. ಇದು ಬಾಯ್ಸ್ ಹಾಸ್ಟೆಲು. ಇಲ್ಲೂ ಅಷ್ಟೇ ಕ್ಯಾಸ್ಟು ವೀರಶೈವ ಅಥವಾ ಲಿಂಗಾಯತ ಕ್ಯಾಸ್ಟ್ ಇದ್ರೆ ಮಾತ್ರ ಸೀಟ್ ಕೊಡ್ತಾರೆ. ಮೇಜರ್ಲಿ ಸ್ವಲ್ಪ ಆರ್ಥಿಕವಾಗಿ ಹಿಂದುಳಿದಿರೋ ಸ್ಟೂಡೆಂಟ್ಸ್ ಮಾತ್ರ ಈ ಹಾಸ್ಟೆಲ್ ಸೀಟ್ ಕೊಡ್ತಾರೆ. ಸೊ ಇಲ್ಲೂ ಅಷ್ಟೇ ಫ್ರೀ ಅಥವಾ ಕಡಿಮೆ ರೇಟಲ್ಲಿ ನಿಮಗೆ ಊಟದ ವ್ಯವಸ್ಥೆ ಎಲ್ಲ ಹಾಸ್ಟೆಲ್ ಫೆಸಿಲಿಟಿ ಇದೆ. ಸೊ ಇಲ್ಲೂ ಅಷ್ಟೇ ಊಟ ಇರುತ್ತೆ. ಸೊ ಓದ್ಕೊಳೋದಕ್ಕೆ ಕೊಠಡಿ ವ್ಯವಸ್ಥೆ ಇರುತ್ತೆ. ಸೊ ಏನಪ್ಪ ನಿಮ್ ಡಾಕ್ಯುಮೆಂಟ್ಸ್ ಬೇಕು ಅಂದ್ರೆ, ನೀವು ಯಾವ ಕಾಲೇಜಲ್ಲಿ ಅಡ್ಮಿಷನ್ ಆಗಿದ್ರೆ ಡಾಕ್ಯುಮೆಂಟ್ ಇರಬೇಕು, ಅಡ್ಮಿಷನ್ ಪ್ರೂಫ್ ಇರಬೇಕು, ಸೊ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರಬೇಕು, ಇನ್ಕಮ್ ಸರ್ಟಿಫಿಕೇಟ್ ಇರಬೇಕು, ಆಧಾರ್ ಕಾರ್ಡು, ಜೊತೆಗೆ ಮಾರ್ಕ್ಸ್ ಕಾರ್ಡು, ಜೊತೆಗೆ ಫೋಟೋ. ಇದು ಎಲ್ಲ ಹಾಸ್ಟೆಲ್ಗೂ ಕಾಮನ್ ಡಾಕ್ಯುಮೆಂಟ್ಸು ನೀವು ತೊಗೊಂಡೋಗ್ಬೇಕು. ಸೊ ನೀವು ಬಿಫೋರ್ ಜಾಯ್ನ್ ಆಗೋಕೆ ಮುಂಚೆ ಹಾಸ್ಟೆಲ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಯಾವ ಥರ ಪ್ರೊಸೀಜರ್ ಫಾಲೋ ಮಾಡಬೇಕು ಅಂತೇಳಿ ನಿಮಗೆ ಮಾಹಿತಿ ಕೊಡ್ತಾರೆ. ಸೊ ನೆಕ್ಸ್ಟ್ ಹಾಸ್ಟೆಲ್ ಬಂದು ವೀರಶೈವ ಬಾಯ್ಸ್ ಹಾಸ್ಟೆಲ್, ಹೆಬ್ಬಾಳ ಹತ್ರ ಕೆಂಪಾಪುರದಲ್ಲಿ ಲೊಕೇಟ್ ಆಗಿದೆ. ಎಕ್ಸಾಕ್ಟ್ ಅಡ್ರೆಸ್ ಬಂದು G ರಾಮಯ್ಯ ಲೇಔಟು, ಹೆಬ್ಬಾಳ, ಕೆಂಪಾಪುರ, ಬೆಂಗಳೂರು 56024. ಸೊ ಏನಪ್ಪ ಎಲಿಜಿಬಿಲಿಟಿ ಅಂದ್ರೆ ಕ್ಯಾಸ್ಟು ಲಿಂಗಾಯತ ಅಥವಾ ವೀರಶೈವ ಆಗಿರಬೇಕು. ಸೊ ಯಾವುದೇ ಕಾಲೇಜಲ್ಲಿ ನೀವು ಸೀಟ್ ತೊಗೊಂಡಿದ್ರು ಇವರು ನಿಮ್ಗೆ ಸೀಟ್ ಕೊಡ್ತಾರೆ. ಇಲ್ಲೂ ಅಷ್ಟೇ ಊಟ ಹಾಸ್ಟೆಲು ಚೆನ್ನಾಗಿದೆ. ಸೊ ಕುಡಿಯೋ ನೀರಿಗೆ ಏನು ತೊಂದರೆ ಇರಲ್ಲ. ಸೊ ಒಂದು ಸ್ಟಡಿ ರೂಮು ಈ ಹಾಸ್ಟೆಲಲ್ಲಿ ಇದೆ. ಸೊ ಡಾಕ್ಯುಮೆಂಟ್ಸ್ ಆಲ್ರೆಡಿ ಹೇಳಿದ್ದೀನಿ, ಎಲ್ಲ ಹಾಸ್ಟೆಲ್ಗೂ ಸೇಮ್ ಡಾಕ್ಯುಮೆಂಟ್ಸ್ ನೀವು ಮೇಂಟೈನ್ ಮಾಡಬೇಕು. ಸೊ ನೆಕ್ಸ್ಟ್ ಯಾವುದಪ್ಪ ಅಂದ್ರೆ TC ಗೌರಮ್ಮ ವೀರಶೈವ ಫ್ರೀ ಗರ್ಲ್ಸ್ ಹಾಸ್ಟೆಲ್. ಇದು ಲೊಕೇಟ್ ಆಗಿರೋದು ನಾಗರಬಾವಿಯಲ್ಲಿ. ಎಲ್ಲಿ ಎಕ್ಸಾಕ್ಟ್ ಲೊಕೇಟ್ ಆಗಿದೆ ಅಂದ್ರೆ ನಂಬರ್ 56 ಸೆಕೆಂಡ್ ಕ್ರಾಸು, ಪಾಪರೆಡ್ಡಿ ಪಾಳ್ಯ, ನಾಗರಬಾವಿ, ಬೆಂಗಳೂರು 56072. ಸೊ ಇದು ಮೇಜರ್ಲಿ ಹೆಣ್ಮಕ್ಳಿಗೋಸ್ಕರನೇ ಮಾಡಿರೋ ಹಾಸ್ಟೆಲು. ಸೊ ಎಸ್ಪೆಷಲಿ ವೀರಶೈವ ಅಥವಾ ಲಿಂಗಾಯತ ಜನಾಂಗದ ಹೆಣ್ಮಕ್ಳು ಮಾತ್ರ ಅಪ್ಲೈ ಮಾಡಬೇಕು, ಅವ್ರಿಗೆ ಮಾತ್ರ
ಈ ಹಾಸ್ಟೆಲ್ ಸೀಟ್ ಕೊಡ್ತಾರೆ. ಸೊ ಇದು ಸೇಫ್ಟಿ ಇದೆ. ಸೊ ಊಟದ ವ್ಯವಸ್ಥೆ ಇರುತ್ತೆ. ಸೊ ಎಜುಕೇಶನ್ ಮಾಡ್ಕೊಳೋದಕ್ಕೆ ಒಂದು ಹಾಲ್, ಸ್ಟಡಿ ಹಾಲ್ ಎಲ್ಲ ಇದೆ. ಸೊ ಇದಕ್ಕೂ ಅಷ್ಟೇ ಸೇಮ್ ಆಲ್ರೆಡಿ ಡಾಕ್ಯುಮೆಂಟ್ಸ್ ಹೇಳಿದ್ದೀನಲ್ಲ. ಸೊ ನೀವು ಕಾಲೇಜ್ಗೆ ಅಡ್ಮಿಷನ್ ಆಗಿರೋ ಪ್ರವೇಶ ಪತ್ರ, ಜಾತಿ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ, ಆಧಾರ್ ಕಾರ್ಡು, ಫೋಟೋ, ಇದು ಮಿನಿಮಮ್ ಡಾಕ್ಯುಮೆಂಟ್ಸ್ನ ನೀವು ತೊಗೊಂಡೋದ್ರೆ ನಿಮಗೆ ಸೀಟ್ ಸಿಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ತುಂಬಾ ಜನ ಕೇಳ್ತಾ ಇದ್ರು ಹೆಣ್ಮಕ್ಳ ಹಾಸ್ಟೆಲ್ ಬಗ್ಗೆ ಮಾಹಿತಿ ಕೊಡಿ ಲಿಂಗಾಯತು ಅಂತ. ಸೊ ಇದು ನಾಗರಬಾವಿಯಲ್ಲಿ ಲೊಕೇಟ್ ಆಗಿರೋ ಹಾಸ್ಟೆಲು. ನೆಕ್ಸ್ಟ್ ವೀರಶೈವ ಗರ್ಲ್ಸ್ ಹಾಸ್ಟೆಲ್ ರಾಜಾಜಿನಗರ. ಸೊ ರಾಜಾಜಿನಗರದಲ್ಲಿ ಎಲ್ಲಿದೆ ಅಂದ್ರೆ 3rd ಬ್ಲಾಕು, ರಾಜಾಜಿನಗರ, ಬೆಂಗಳೂರು 560010. ಸೊ ಇದು ಎಕ್ಸಾಕ್ಟ್ ಹಾಸ್ಟೆಲ್ ಅಡ್ರೆಸ್, ವೀರಶೈವ ಗರ್ಲ್ಸ್ ಹಾಸ್ಟೆಲ್ ಅಂತ. ಸೊ ಇಲ್ಲೂ ಅಷ್ಟೇ ಗರ್ಲ್ಸ್ ಮಾತ್ರ ಸೀಟ್ ಕೊಡ್ತಾರೆ, ಎಸ್ಪೆಷಲಿ ಲಿಂಗಾಯತ ಮತ್ತೆ ವೀರಶೈವ ಸ್ಟೂಡೆಂಟ್ಸ್ ಮಾತ್ರ. ಸೊ ಇಲ್ಲಿ ಏನೇನು ಫೆಸಿಲಿಟಿ ಇದೆ ಅಂದ್ರೆ ವಸತಿ, ಊಟ, ಸೊ ನಿಮ್ಗೆ ಸೇಫ್ಟಿ ವೈಸು ಅಷ್ಟೇ, ಜೊತೆಗೆ ಸ್ಟಡಿ ರೂಮ್ ಫೆಸಿಲಿಟಿ ಕೊಡ್ತಾರೆ. ಸೊ ಫೀಸ್ ಅಂಡ್ ಆಲ್ ನೀವು ಅಲ್ಲೇ ನೀಟಾಗಿ ಕೇಳಿದ್ರೆ ಕೆಲವು 5,000ದಿಂದ 30,000 ತನಕ ಫೀಸ್ ವೇರಿಯೇಷನ್ ಇರುತ್ತೆ ಕೆಲವು ಹಾಸ್ಟೆಲ್. ಸೊ ನೀವು ಹಾಸ್ಟೆಲ್ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಮಾಹಿತಿ ಕೊಡ್ತಾರೆ. ಕೆಲವು ಹಾಸ್ಟೆಲ್ 0 ಫೀಸುನು ತಗೊಂತಾರೆ. ನೊಳಂಬ ವೀರಶೈವ ಸಂಘ ವಿದ್ಯಾರ್ಥಿ ನಿಲಯ, ಇದು ಗರ್ಲ್ಸ್ ಹಾಸ್ಟೆಲ್, ಲೊಕೇಟ್ ಆಗಿರೋದು ನಾಗಾಪುರ. ಸೊ ಇದಿರೋದು ವೆಸ್ಟ್ ಆಫ್ ಕಾರ್ಡ್ ರೋಡು, 2nd ಸ್ಟೇಜು, ನಾಗಾಪುರ, ಬೆಂಗಳೂರು 560086. ಸೊ ನೀವು ವೀರಶೈವ ಅಥವಾ ಲಿಂಗಾಯತ ಗರ್ಲ್ಸ್ ಸ್ಟೂಡೆಂಟ್ ಆಗಿದ್ರೆ ಈ ಹಾಸ್ಟೆಲ್ ಸೀಟ್ ಕೊಡ್ತಾರೆ. ಸೊ ಇಲ್ಲಿ ಏನಪ್ಪ ಫೆಸಿಲಿಟಿ ಅಂದ್ರೆ ಹಾಸ್ಟೆಲಲ್ಲಿ ವಸತಿ, ಊಟ, ಸೊ ಒಂದು ಸ್ಟಡಿ ರೂಮು ಫೆಸಿಲಿಟಿ ಇರುತ್ತೆ. ಸೊ ನೀವು ಏನೇ ಎಕ್ಸಾಕ್ಟ್ ಡಾಕ್ಯುಮೆಂಟ್ಸ್ ಬೇಕು ಅಂತ ಪ್ರೀವಿಯಸ್ ಅಲ್ಲಿ ಏನು ಹೇಳಿದ್ದೀನೋ ಅದೇ ಡಾಕ್ಯುಮೆಂಟ್ಸ್ ಎಲ್ಲ ನೀವು ಕಾಲೇಜ್ ಅಡ್ಮಿಷನ್ನು, ಆಧಾರ್ ಕಾರ್ಡು, ಫೋಟೋ, ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟು ಇದನ್ನೆಲ್ಲ ತಗೊಂಡೋಗ್ಬೇಕು. ನೆಕ್ಸ್ಟ್ ಬಂದು ಶ್ರೀ ಜಗತ್ ಜ್ಯೋತಿ ಬಸವೇಶ್ವರ ಹಾಸ್ಟೆಲ್ ವಿಜಯನಗರ. ಸೊ ಎಕ್ಸಾಕ್ಟ್ ಇದು ಬಾಯ್ಸ್ ಹಾಸ್ಟೆಲ್, ಲೊಕೇಶನ್ ಬಂದು ಸ್ಟೇಜ್ 1 ವಿಜಯನಗರ, ಬೆಂಗಳೂರು 560040. ಸೊ ಇಲ್ಲೂ ಅಷ್ಟೇ ಮೇನು ವೀರಶೈವ ಲಿಂಗಾಯತ ಕ್ಯಾಸ್ಟ್ ಸ್ಟೂಡೆಂಟ್ ಮಾತ್ರ ಸೀಟ್ ಕೊಡ್ತಾರೆ. ಸೊ ಏನಪ್ಪ ಫೆಸಿಲಿಟೀಸ್ ಇದೆ ಅಂದ್ರೆ ವಸತಿ, ಊಟ, ಸೊ ಒಂದು ಸ್ಟಡಿ ರೂಮು, ಒಂದು ಶಿಸ್ತುಬದ್ಧ ಎನ್ವಿರಾನ್ಮೆಂಟು ನಿಮ್ಗೆ ಈ ಹಾಸ್ಟೆಲ್ಲಿ ಸಿಗುತ್ತೆ. ಸೊ ಡಾಕ್ಯುಮೆಂಟ್ಸ್ ಆಲ್ರೆಡಿ ಹೇಳಿದ್ದೀನಿ, ಎಲ್ಲ ಹಾಸ್ಟೆಲ್ಗೂ ಹೆಚ್ಚು ಕಮ್ಮಿ ಸೇಮ್ ಡಾಕ್ಯುಮೆಂಟ್ಸ್ ಇರುತ್ತೆ. ಸೊ ನೆಕ್ಸ್ಟ್ ಬಂದು ಕಂಬಿ ಸಿದ್ದರಾಮಣ್ಣ ಹಾಸ್ಟೆಲ್ಲು. ಸೊ ಇದು ಲೊಕೇಟ್ ಆಗಿರೋದು ಬಸವೇಶ್ವರ ನಗರದಲ್ಲಿ. ಸೊ ಎಕ್ಸಾಕ್ಟ್ ಅಡ್ರೆಸ್ ಬಂದು ಫಸ್ಟ್ A ಕ್ರಾಸ್ ರೋಡು, 4th ಬ್ಲಾಕು, ಫೇಸ್ 3, ಬಸವೇಶ್ವರ ನಗರ, ಬೆಂಗಳೂರು 560079. ಇಲ್ಲೂ ಅಷ್ಟೇ ಮ್ಯಾಂಡೇಟ್ರಿ ವೀರಶೈವ ಅಥವಾ ಲಿಂಗಾಯತ ಕ್ಯಾಸ್ಟ್ ಸ್ಟೂಡೆಂಟ್ಸ್ ಮಾತ್ರ ಕೊಡ್ತಾರೆ. ಸೊ ಇಲ್ಲೇನಪ್ಪ ಫೆಸಿಲಿಟಿ ಅಂದರೆ ವಸತಿ, ಊಟ, ಸೊ ಒಂದು ಸ್ಟಡಿ ರೂಮು. ಸೊ ಏನಪ್ಪ ಸಾಮಾನ್ಯವಾಗಿ ಡಾಕ್ಯುಮೆಂಟ್ಸ್ ಬೇಕು ಅಂದರೆ ಸೊ ನೀವು ವೀರಶೈವ ಕ್ಯಾಸ್ಟರ್ ಆಗಿರಬೇಕು. ಸೊ ಯಾವುದಾದ್ರೂ ಎಲಿಜಿಬಲ್ ಕಾಲೇಜಲ್ಲಿ ಅಡ್ಮಿಷನ್ ತೊಗೊಂಡಿರಬೇಕು. ಆರ್ಥಿಕವಾಗಿ ಹಿಂದುಳಿದವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ಸೊ ಸೀಟ್ಸ್ ಎಷ್ಟು ಖಾಲಿ ಇದೆ ಅದರ ಮೇಲೆ ನಿಮಗೆ ಸೀಟ್ಸ್ ಕೊಡ್ತಾರೆ. ಸೊ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂದರೆ ಅದೇ ಆಲ್ರೆಡಿ ಮಾರ್ಕ್ಸ್ ಕಾರ್ಡು, ಅಡ್ಮಿಷನ್ ಕಾರ್ಡು, ಆಧಾರ್ ಕಾರ್ಡು, ಕ್ಯಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟ್ಸು, ಸೊ ಪಾಸ್ಪೋರ್ಟ್ ಸೈಜ್ ಫೋಟೋ. ಸೊ ಇದನ್ನೆಲ್ಲ ಡಾಕ್ಯುಮೆಂಟ್ಸು ತೊಗೊಬೇಕು. ಸೊ ನೆಕ್ಸ್ಟು ಏನಪ್ಪ ನಿಮಗೆ ಶುಲ್ಕ ಎಷ್ಟಿರುತ್ತೆ ಅಂದರೆ ಸೊ ಇವೆಲ್ಲ ಮೇಜರ್ ಆಗಿ ಒಂದು ಸಂಘ ಸಂಸ್ಥೆಗಳ ಹಾಸ್ಟೆಲ್ ಆಗಿರೋದ್ರಿಂದ ಸೊ ಕೆಲವು ಕಡೆ ಸಂಪೂರ್ಣವಾಗಿ ಉಚಿತ ಸೌಲಭ್ಯ ಇರ್ತದೆ, ಕೆಲವು ಕಡೆ 5ರಿಂದ 30,000 ತನಕ ಊಟ ಸೇರಿದಂತೆ ಪ್ರತ್ಯೇಕವಾಗಿ ಬೇಕಾದರೂ ದುಡ್ಡು ತೊಗೊಳುವಂಥ ಚಾನ್ಸಸ್ ಇದೆ. ಸೊ ಎಕ್ಸಾಕ್ಟ್ ಆಗಿ ನಿಮಗೆ ಯಾವ ಥರ ಫೀಸ್ ತೊಗೊತಾರೆ ಹಾಸ್ಟೆಲಲ್ಲಿ ಅಂದರೆ ಸೊ ಆ ಕಾಲೇಜು ಆ ಹಾಸ್ಟ್ಲಿಗೆ ನೀವು ವಿಸಿಟ್ ಮಾಡಿದ್ರೆ ಸೊ ನಿಮಗೆ ನೀವು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾರೆ. ಸೊ ಪ್ರತಿ ವರ್ಷ ಫೀಸ್ ವೇರಿಯೇಷನ್ ಇರ್ಬೋದು. ಸೊ ಈ ರೀಸನಬಲಿ ತುಂಬ ಕಡಿಮೆ ಫೀಸಲ್ಲಿ ರನ್ ಆಗ್ತಿರೋ ಹಾಸ್ಟೆಲ್ಸು ಇವು.